ಹಲೋ ಡಿಯರ್ ಸ್ಟೂಡೆಂಟ್ಸ್, ಸೊ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನ ಕಂಟಿನ್ಯೂಡ್ ಪಾರ್ಟ್ ನ ನೋಡ್ತಾ ಇದೀವಿ. ಈ ಒಂದು ಕ್ಲಾಸ್ ನಲ್ಲಿ ನಾವು ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ಸ್ ಗಳ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ಡಿಸ್ಕಷನ್ ಮಾಡ್ತಾ ಇದೀವಿ. ಹೌದಾ? ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು ಯಾವಾಗ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ, ಯಾವಾಗ ಫಂಕ್ಷನ್ ಏನಾಗತ್ತಪ್ಪ ಅಂತಂದ್ರೆ ಡಿಕ್ರೀಸ್ ಆಗತ್ತ ಅಂತ ಹೇಳಿ. ಹೌದಾ? ಸೊ ಇನ್ಕ್ರೀಸಿಂಗ್ ಫಂಕ್ಷನ್ ಗ್ರಾಫ್ ನೋಡಿರ್ಬೋದು ನೀವು. ಹೌದಾ? ಫಂಕ್ಷನ್ ಏನಾದ್ರಪ್ಪ ಅಂತಂದ್ರೆ ಇನ್ಕ್ರೀಸ್ ಆಗಿತ್ತಪ್ಪ ಅಂದ್ರೆ ಆಲ್ವೇಸ್ ಏನಾಗ್ತದ, ಇನ್ಕ್ರೀಸ್ ಆಕೋತಾನೆ ಹೋಗ್ತದ. ಹೌದಾ? ಸೊ ಒಂದು ಇಂಟರ್ವಲ್ ಒಳಗಡೆ ಎಸ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ ಫಂಕ್ಷನ್ ಏನಾದ್ರೂ ಡಿಕ್ರೀಸ್ ಆಗ್ತಿತ್ತು ಅಂದ್ರೆ ಏನಾಗ್ತದ, ಅದು ಡಿಕ್ರೀಸ್ ಆಕೋತ್ ಬರ್ಬೇಕು. ಹೌದಾ? ಎಸ್ ಹಂಗಾದ್ರೆ ಏನು ಎಫ್ ಆಫ್ ಎಕ್ಸ್ ಒಳಗಡೆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಏನಾಗಬೇಕು, ಫಂಕ್ಷನ್ ವ್ಯಾಲ್ಯೂ ಹೆಚ್ಚಾಕೋತ್ ಹೋಗ್ಬೇಕು. ಅವಾಗ ವ್ಯಾಲ್ಯೂ ಹೆಚ್ಚಾಕೋತ್ ಹೋದಂಗೆ ಏನಾಗ್ತದ, ಇನ್ಕ್ರೀಸ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಕಡಿಮೆ ಆಕೋತ್ ಬಂದ್ರೆ ಏನಾಗ್ತದಪ್ಪ ಅಂದ್ರೆ ಡಿಕ್ರೀಸ್ ಅಂತ ಹೇಳ್ತೀವಿ. ಹೌದಾ? ಇದನ್ನೇ ನಾವು ಏನ್ ಮಾಡ್ತೀವಿ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ನಿಂದನೂ ಪ್ರೂವ್ ಮಾಡ್ತೀವಿ. ಹೌದಾ? ಸೊ ಒಂದು ಇಂಟರ್ವಲ್ ಅದ ಎ ಕೊಮ ಬಿ ಅಂತ ಹೇಳಿ. ಎ ಕೊಮ ಬಿ ಒಳಗಡೆ ಎಫ್ ಆಫ್ ಎಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಇಫ್ ಇಟ್ ಈಸ್ ಇನ್ಕ್ರೀಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತೀವಿ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಅಂತ ಹೇಳಿ ಈ ಇಂಟರ್ವಲ್ ಮೇಲೆ ಗ್ರೇಟರ್ ದನ್ 0 ಅಂತ ಏನ್ ಮಾಡ್ತೀವಿ, ತೋರಿಸ್ತೀವಿ. ಅವಾಗ ಏನಾಗುತ್ತೆ, ಫಂಕ್ಷನ್ ಇನ್ಕ್ರೀಸ್ ಅಂತ ಹೇಳಿ ಸಿಗ್ತದೆ. ಹೌದಾ? ಸೊ ಅದೇ ಫಂಕ್ಷನ್ ಏನದು, ಇದೇ ಇಂಟರ್ವಲ್ ಒಳಗಡೆ ಅದೇನಾದ್ರೂ ಡಿಕ್ರೀಸ್ ಆಗಿತ್ತಪ್ಪ ಅಂತಂದ್ರೆ ಏನು, ಆ ಫಂಕ್ಷನ್ ಏನಾದ್ರೂ ಡಿಕ್ರೀಸ್ ಆಗಿತ್ತಪ್ಪ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತದ, ಲೆಸ್ ದೆನ್ 0 ಅಂತ ಹೇಳಿ. ಹೌದಾ? ಸೊ ಗ್ರೇಟರ್ ದನ್ 0 ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಲೆಸ್ ದೆನ್ 0 ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಹೌದಾ? ಸೊ ಜಸ್ಟ್ ಗ್ರೇಟರ್ ದನ್ 0 ಅಷ್ಟೇ ತಗೊಂಡಿಪ್ಪ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0 ಅಂತ ತಗೊಂಡ್ವಿ ಅಂತ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಅಂತ ಹೇಳ್ತೀವಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ತಗೊಂಡ್ರೆ ಏನ್ ಮಾಡ್ತೀವಿ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಹೌದಾ? ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಅದ? ಎಸ್. ನೆಕ್ಸ್ಟ್ ಹಾಗಾದ್ರೆ ಕಮ್ ಟು ದಿ ಫಸ್ಟ್ ಎಕ್ಸಾಂಪಲ್. ಹಾಗಾದ್ರೆ ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಸೊ ಫಸ್ಟ್ ಎಕ್ಸಾಂಪಲ್ ಏನದ, so show that f of x is given by f of x equal to x cube minus 3x square plus 4x belongs to r, where x belongs to another r is an increasing function on r ಅಂತ ಹೇಳಿ. ಹಾಗಾದ್ರೆ ಏನ್ ತೋರಿಸ್ಬೇಕು ನಾವೀಗ, ಸೊ ಇಲ್ಲಿ ಇಂಟರ್ವಲ್ ಕೊಟ್ಟಾರ. ಇಂಟರ್ವಲ್ ಏನದ, ಸೆಟ್ ಆಫ್ ರಿಯಲ್ ನಂಬರ್ ಇಂಟರ್ವಲ್ ಅದ. ಈ ಸೆಟ್ ಆಫ್ ರಿಯಲ್ ನಂಬರ್ ಒಳಗಡೆ ಈ ಫಂಕ್ಷನ್ ಇನ್ಕ್ರೀಸಿಂಗ್ ಅಂತ ತೋರಿಸ್ಬೇಕು. ಹಾಗಾದ್ರೆ ಏನ್ ತೋರಿಸ್ಬೇಕು ನಾನೀಗ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ತೋರಿಸ್ಬೇಕು. ಇಷ್ಟ ಇದನ್ನ ತೋರಿಸಿದ್ರೆ ಮುಗಿದೋಯ್ತು. ಅದೇನಾಗತ್ತೆ, ಇನ್ಕ್ರೀಸಿಂಗ್ ಅಂತ ಅನ್ಸ್ಕೊಂಡ್ಬಿಡತದ. ಹೌದಾ? ಹಂಗಾದ್ರೆ ಮೊದ್ಲು ಏನ್ ಮಾಡ್ಬೇಕು, ಎಫ್ ಆಫ್ ಎಕ್ಸ್ ನ ಕನ್ಸಿಡರ್ ಮಾಡ್ರಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಏನದ, ಇಟ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಅದ. ಕ್ಲಿಯರ್? ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಿ, ಅವಾಗ ಏನಾಗ್ತದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಬಂತ. ಸೊ 3x ಸ್ಕ್ವೇರ್ ಮೈನಸ್ 6x ಪ್ಲಸ್ ಏನಾಯ್ತು 4 ಬಂತು. ಹಾಗಾದ್ರೆ ಈ ವ್ಯಾಲ್ಯೂ ಏನಾಗಬೇಕು, ಗ್ರೇಟರ್ ದೆನ್ 0 ಬರಬೇಕು. ಅಂದ್ರೆ ಏನು, ಎಕ್ಸ್ ನೀವು ಬೇಕಾದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅವಾಗ ಈ ವ್ಯಾಲ್ಯೂ ಏನಾಗಬೇಕು, ಗ್ರೇಟರ್ ದೆನ್ 0 ಬರಬೇಕು. ಹಾಗಾದ್ರೆ ಈಗ ನೋಡ್ರಿ, ಸೊ 3x ಸ್ಕ್ವೇರ್ ಮೈನಸ್ 6x ಈ ಪ್ಲಸ್ 4 ಐತಲ್ಲ, ಅದ್ ಈ ತರ ಬರೀತೀನಿ. ಏನಂತ ಹೇಳಿ, 3 ಪ್ಲಸ್ 1 ಅಂತ ಬರೀತೀನಿ. ಬರೀಬೋದಲ್ಲ? 3 ಪ್ಲಸ್ 1 ಎಷ್ಟಾಯ್ತು, 4 ಬಂತು. ಹೌದಾ? ನೆಕ್ಸ್ಟ್ ಏನ್ ಮಾಡ್ರಿ, 3 ಕಾಮನ್ ತೆಗೀರಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಇಟ್ ಈಸ್ 2x ಪ್ಲಸ್ 1 ಪ್ಲಸ್ 1 ಬಂತು. ಇಲ್ಲಿಂದ ಏನ್ ಮಾಡಿದೆ, 3 ಏನ್ ಮಾಡಿದೀನಿ, ಕಾಮನ್ ತೆಗ್ದಿನಿ. ಸೊ 3 ಕಾಮನ್ ತೆಗದ. ಎಸ್. ನೆಕ್ಸ್ಟ್ ಸೊ 3 ಇಂಟು ಬ್ರಾಕೆಟ್ ಹಿಯರ್ ಇದನ್ನೇನ್ ಬರಿಬಹುದನ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂತ ಬರಿಬಹುದು. ಕ್ಲಿಯರ್? ಸೊ ದಿಸ್ ವಾಟ್ ವಿ ಹ್ಯಾವ್, ಎಫ್ ಡ್ಯಾಶ್ ಆಫ್ ಏನಾಯ್ತು, ಎಕ್ಸ್ ಬಂತು. ಹಾಗಾದ್ರೆ ಈಗ ನೋಡ್ರಿ, ತೋರಿಸಬೇಕಾಗಿದ್ದೇನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0. ಏನ್ ತೋರಿಸ್ಬೇಕು ನಾನೀಗ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇನ್ ದ ರಿಯಲ್ ನಂಬರ್ ಆರ್ ಅಂತ ಹೇಳಿ, ಇನ್ ದ ಸೆಟ್ ಆಫ್ ರಿಯಲ್ ನಂಬರ್. ಹೌದಾ? ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಆಗ್ಬೇಕಾಗಿತ್ತಪ್ಪ ಅಂದ್ರೆ ಈ ಎಂಟೈರ್ ವ್ಯಾಲ್ಯೂ ಆಗ್ಬೇಕು, ಗ್ರೇಟರ್ ದನ್ 0 ಬರಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಇರೋದೇನು, ಎಕ್ಸ್ ಮೈನಸ್ 1 ಹೋಲ್ ಏನದ, ಸ್ಕ್ವೇರ್ ಅದ. ಕ್ಲಿಯರಾ? ಎಕ್ಸ್ ಮೈನಸ್ 1 ಹೋಲ್ ಏನದ, ಸ್ಕ್ವೇರ್ ಅದ. ಹಾಗಾದ್ರೆ ಎಕ್ಸ್ ಮೈನಸ್ 1 ನೀವು ಇಲ್ಲಿ ಬೇಕಾದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅದು ಪ್ಲಸ್ ಅಥವಾ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಬಟ್ ಅದ್ರ ಮೇಲೆ ಏನದ, ಸ್ಕ್ವೇರ್ ಇರೋದ್ರಿಂದ ಇದು ಆಲ್ವೇಸ್ ಏನಾಗ್ತದೆ, ಗ್ರೇಟರ್ ದನ್ ಏನಾಗತ್ತೆ, 0 ಆಗೇ ಆಗ್ತದ. ಕ್ಲಿಯರ್? ಎಸ್. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ರಿ, 3 ಇಂದ ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತಾ, ಸೊ ಇಟ್ ಈಸ್ 3 ಇಂದ ಮಲ್ಟಿಪ್ಲೈ ಮಾಡಿದ್ರು ಅವಾಗ ಏನಾಗುತ್ತೆ, ಇಟ್ ಇಸ್ ಗ್ರೇಟರ್ ದೆನ್ ಏನಾಗುತ್ತೆ, 0 ಆಗೇ ಆಗತ್ತ. ಹಾಗಾದ್ರೆ ಅಡಿಷನ್ 1 ಮಾಡಿದ್ರು ಏನಾಗುತ್ತಪ್ಪ ಅಂದ್ರೆ ಗ್ರೇಟರ್ ದೆನ್ ಏನಾಗುತ್ತೆ, 0 ಆಗೇ ಆಗತ್ತ. ಸೊ ದೇರ್ ಫೋರ್ ಇಲ್ಲಿ ಏನ್ ಬರ್ತಪ್ಪ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ವಾಟ್ ವಿ ಗೆಟ್, 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗುತ್ತೆ, ಆರ್ ಆಗೇ ಆಗತ್ತ. ಸೊ ದೇರ್ ಫೋರ್ ಕೆಳಗೇನ್ ಬರೀತೀರಿ, ದೇರ್ ಫೋರ್ ಎಫ್ ಈಸ್ ಆನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಬರೀತೀರಿ. ಏನು, ಎಫ್ ಈಸ್ ಆನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿ. ಕ್ಲಿಯರಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಫಾರ್ಮ್ಯಾಟ್ ಒಳಗಡೆ ಏನ್ ಬರ್ತದೆ, ಎಕ್ಸಾಂಪಲ್ ಬರ್ತದೆ. ಒಂದು ಡೈರೆಕ್ಟ್ ಆಗಿ ಫಂಕ್ಷನ್ ಇನ್ಕ್ರೀಸ್ ಐತಿ ಅಥವಾ ಡಿಕ್ರೀಸ್ ಆಗ್ತದೆ ಅಂತ ತೋರ್ಸ್ ಅಂತ ಹೇಳಿ ಬರ್ತದ. ಇನ್ನೊಂದ್ ಏನ್ ಬರ್ತದಪ್ಪ ಅಂತಂದ್ರೆ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಗಿವನ್ ಫಂಕ್ಷನ್ ಈಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಆಗ್ತದೆ.
ಇದ್ರ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಇಲ್ಲಿ ಇಂಟರ್ವಲ್ ಡೈರೆಕ್ಟ್ ಆಗಿ ಕೊಟ್ಟಾನ. ನೆಕ್ಸ್ಟ್ ಎಕ್ಸಾಂಪಲ್ ಏನಾಗಬಹುದು ನಿಮಗೆ ಇಂಟರ್ವಲ್ ನ ಫೈಂಡ್ ಔಟ್ ಮಾಡಂತಾನೆ ಆಗ್ಬೋದು. ಹೌದಾ? ಸೊ ನೋಡೋಣ ಆ ತರ ಒಂದು ಎಕ್ಸಾಂಪಲ್ ಬರುತ್ತೆ ಈಗ. ಸೊ ಲೆಟ್ ಸಿ ದ ಸೆಕೆಂಡ್ ಎಕ್ಸಾಂಪಲ್ ಹಿಯರ್. ಸೊ ಎಕ್ಸಾಂಪಲ್ ನಂಬರ್ 2. ಓಕೆ ಫೈನ್. ಸೊ ಇಲ್ಲಿ ನೋಡ್ರಿ ಈಗ. ಸೊ ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನದ ಕಾಸ್ ಎಕ್ಸ್ is a decreasing in 0 to pi, increasing in pi to 2 pi and neither increasing nor decreasing in 0 to 2 pi ಅಂತ. ಹಾಗಾದ್ರೆ ಇಲ್ಲಿ ಏನದಪ್ಪ ಅಂದ್ರೆ ಇಂಟರ್ವಲ್ ಅವ್ರೇನ್ ಮಾಡ್ಯಾರ ಕೊಟ್ಬಿಟ್ಟಾರ. ನೀವು ತೋರಿಸಬೇಕಾಗಿದ್ದೇನು ಈ ಎಫ್ ಆಫ್ ಎಕ್ಸ್ ಏನದು ಇದ್ರೊಳಗಡೆ ಡಿಕ್ರೀಸ್ ಆಗ್ತದೆ. ಯಾವುದು 0 to pi ಒಳಗಡೆ ಡಿಕ್ರೀಸ್ ಆಗ್ತದೆ, ಆಮೇಲೆ pi to 2 pi ಒಳಗಡೆ ಇನ್ಕ್ರೀಸ್ ಆಗ್ತದ, ಆಮೇಲೆ ನೈದರ್ ಇನ್ಕ್ರೀಸ್ ನಾರ್ ಡಿಕ್ರೀಸ್ ಇನ್ 0 to 2 pi ಅಂತ ಹೇಳಿ. ಹೌದಾ? ಎಸ್. ಸೊ ಇಂಟರ್ವಲ್ ಬಗ್ಗೆ ನೋಡ್ರಿ ಏನದ ಇಲ್ಲಿ. ಸೊ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಾಗ್ತದಪ್ಪ ಅಂತಂದ್ರೆ ಇಟ್ ಈಸ್ 0 to pi ಆಗ್ತದ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಾಗ್ತದಪ್ಪ ಅಂದ್ರೆ pi to 2 pi ಆಗ್ತದ. ಹೌದಾ? ಹಂಗಾದ್ರೆ ಎಂಟೈರ್ ಒಂದ್ ಸುತ್ತು ಬಂದ್ರಪ್ಪ ಅಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಇಟ್ ಈಸ್ ಎಕ್ಸಾಕ್ಟ್ ಆಗಿ ಏನಾಗ್ತದೆ 0 to 2 pi ಅಂತ ಅನ್ಸ್ಕೊಳ್ತದೆ. ಹೌದಾ? ಅಂದ್ರೆ ಫಸ್ಟ್ ಸೆಕೆಂಡ್ ಇಂಟರ್ವಲ್ ತಗೊಂಡ್ರೆ ಸೆಕೆಂಡ್ ಥರ್ಡ್ ಫೋರ್ತ್ ಇಂಟರ್ವಲ್, ಆಮೇಲೆ ಏನಾಗ್ತದೆ ಎಂಟೈರ್ 4 ಏನಾಗ್ತವೆ ಇಂಟರ್ವಲ್ ವ್ಯಾಲ್ಯೂ ತಗೊಂಡ್ರಲ್ಲಿ. ಹೌದಾ? ಸೊ ಮೊದಲು ನೀವು ಮಾಡ್ಬೇಕಾಗಿದ್ದು ಬೇಸಿಕ್ ಥಿಂಗ್ ಇಲ್ಲಿ ಇಷ್ಟೇ. ಮೊದಲೇನು ಕನ್ಸಿಡರ್ ಎಫ್ ಆಫ್ ಎಕ್ಸ್ ಮಾಡ್ತೀರಿ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಿ. ಸೊ ಎಫ್ ಆಫ್ ಎಕ್ಸ್ ಏನ್ ಬಂತು ಕಾಸ್ ಎಕ್ಸ್ ಬಂತ. ಎಸ್. ನೆಕ್ಸ್ಟ್ ಹಂಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಎಕ್ಸ್ ಮಾಡ್ತೀರಿ, ಡಿಫ್ರೆನ್ಶಿಯೇಷನ್ ಬಂತ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂತು ಇಟ್ ಇಸ್ ಮೈನಸ್ ಸೈನ್ ಎಕ್ಸ್ ಬಂತು. ಕ್ಲಿಯರ್ ಆಯ್ತಾ? ಎಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂತು ಮೈನಸ್ ಸೈನ್ ಎಕ್ಸ್. ಹಂಗಾದ್ರೆ ಅದು ಡಿಕ್ರೀಸ್ ಆಗ್ತಿತ್ತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು ಲೆಸ್ ದೆನ್ 0 ಬರಬೇಕು. ಹಂಗಾದ್ರೆ ಫಸ್ಟ್ ಎ. ಸೊ ಏನದ ಸೊ ಡಿಕ್ರೀಸಿಂಗ್ ಇನ್ ಏನು 0 to pi ಒಳಗೆ ಡಿಕ್ರೀಸ್ ಆಗ್ತದೆ ತೋರಿಸ್ಬೇಕು. ಹೌದಾ? ಎಸ್. ಹಂಗಾದ್ರೆ 0 to pi ಈಗ ನೋಡ್ರಿ ಈಗ. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇನ್ 0 to pi, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 0 to pi ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರ 0 ಹಿಡ್ಕೊಂಡ ಪೈ ಒಳಗಡೆ 0 ಹಿಡ್ಕೊಂಡ ಪೈ ತನಕ. ಹೌದಾ? ಸೊ 0 ಹಿಡ್ಕೊಂಡು ಪೈ ತನಕ ನೀವು ಬೇಕಾದ ವ್ಯಾಲ್ಯೂ ತಗೊಳ್ರಿ. ಹೌದಾ? ಸೊ ಇದು ಫಸ್ಟ್ ಇಂಟರ್ವಲ್ ಇದೇನದ ಸೆಕೆಂಡ್ ಇಂಟರ್ವಲ್ ಅದ. ಹೌದಾ? ಹಂಗಾದ್ರೆ ಇಲ್ಲಿ 0 to pi ತನಕ ನೀವು ಬೇಕಾದ ವ್ಯಾಲ್ಯೂ ತಗೊಳ್ರಿ. ಅಂದ್ರೆ ಏನು ಫಸ್ಟ್ ಕ್ವಾಡ್ರಂಟ್ ಇಟ್ ಈಸ್ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಸೈನ್ ಎಕ್ಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಏನಾಗ್ತದೆ ಪಾಸಿಟಿವ್ ಇರ್ತದೆ. ಯಾಕಂದ್ರೆ ಇಲ್ಲಿ ASTC ರೂಲ್ ಅಪ್ಲೈ ಮಾಡ್ತೀರಿ. ASTC ಅಂತೇಳಿ. ಎ ಅಂದ್ರೆ ಏನು ಆಲ್ ಪಾಸಿಟಿವ್, ಎಸ್ ಅಂದ್ರೆ ಏನು ಸೈನ್ ಪಾಸಿಟಿವ್ ಇರ್ತದೆ. ಹಾಗಾದ್ರೆ ಈ ಇಂಟರ್ವಲ್ ಒಳಗಡೆ ಸೈನ್ ಆಲ್ವೇಸ್ ಏನಾಗ್ತದೆ ಪಾಸಿಟಿವ್ ಆಗ್ತದೆ. ಬಟ್ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡ್ರಿ ಏನ್ ಬಂದತಿ ಔಟ್ಪುಟ್ ಏನದ ಮೈನಸ್. ಸೈನ್ ಎಕ್ಸ್ ಪಾಸಿಟಿವ್ ಇರ್ಬೋದು ಬಟ್ ಅದ್ರ ಮಲ್ಟಿಪ್ಲಿಕೇಶನ್ ಯಾರ್ದಾರ ಮೈನಸ್ ಐತಿ. ದೇರ್ ಫೋರ್ ಇಲ್ಲೇನ್ ಹೇಳ್ತೀರಿ ನೀವು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇನ್ ವೇರ್ 0 to pi ಅಂತ. ಕ್ಲಿಯರ್ ನೋಡ್ರಿ ಇದನ್ನೇ ತೋರ್ಸಂತ ಹೇಳ್ಯಾರ, ಅದನ್ನ ತೋರ್ಸಾಕತ್ತೀವಿ ನಾವು. ಏನು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 0 to pi ಸೈನ್ ಎಕ್ಸ್ ಈಸ್ ಪಾಸಿಟಿವ್. ಹೌದಾ? ಬಟ್ ಏನಾಗ್ತದಪ್ಪ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಏನಾಗ್ತದ 0 ಆಗ್ತದ ಬಿಕಾಸ್ ಆಫ್ ವೈ ಮೈನಸ್ ಸೈನ್ ಎಕ್ಸ್ ಇರೋದ್ರಿಂದ. ಹೌದಾ? ಸೊ ದೇರ್ ಫೋರ್ ಏನ್ ಬರೀತೀರಿ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲ ಏನ್ ಬರೀಬೇಕೀಗ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್ ಇನ್ 0 to pi ಅಂತ. ಹೌದಾ? ನೆಕ್ಸ್ಟ್ ನಂಬರ್ 2 ಏನು ಸೊ ಇನ್ಕ್ರೀಸಿಂಗ್ ಇನ್ pi to 2 pi ಅಂತ ಹೇಳಿ. ಹೌದಾ? ಸೊ pi to 2 pi ಅಂದ್ರೆ ಏನು ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ. ಸೊ ಈ ಇಂಟರ್ವಲ್ ಒಳಗಡೆ ಯಾವುದು ಸಾರಿ ಇಲ್ಲಿ ಆಮೇಲೆ ಇಲ್ಲಿ. ಹೌದಾ? ಹಂಗಾದ್ರೆ ಈ ಇಂಟರ್ವಲ್ ಒಳಗಡೆ ನೀವು ಬೇಕಾದ ವ್ಯಾಲ್ಯೂ ತಗೊಳ್ರಿ. ಹೌದಾ? ಸೊ ಫಾರ್ ಆಲ್ x belongs to in pi to 2 pi so pi to 2 pi sin x is what we have less than 0. ಕ್ಲಿಯರ್? ಲೆಸ್ ದೆನ್ 0 ನ ಬರುತ್ತೆ. ಯಾಕೆ ಬರುತ್ತೆ ಇಲ್ಲಿ ಟ್ಯಾನ್ ಪಾಸಿಟಿವ್ ಅದ, ಇಲ್ಲಿ ಏನದ ಕಾಸ್ ಪಾಸಿಟಿವ್ ಐತಿ. ಸೈನ್ ಏನಾಗುತ್ತೆ ಈ ಎರಡು ಕೇಸ್ ಒಳಗಡೆ ನೆಗೆಟಿವ್ ಆಗ್ತತಿ. ಹಂಗಾದ್ರ ಇಲ್ಲಿ ಬೇಕಾದ ವ್ಯಾಲ್ಯೂ ತಗೊಂಡ್ರು ಸೈನ್ ಏನಾಗತ್ತೆ ಮೈನಸ್ ಬರುತ್ತೆ. ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡ್ರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನದ ಮೈನಸ್ ಸೈನ್ ಎಕ್ಸ್ ಅದ. ಕ್ಲಿಯರ್ ಅದ? ಇಲ್ಲೇನದ ಮೈನಸ್ ಸೈನ್ ಎಕ್ಸ್ ಐತಿ. ಈ ವ್ಯಾಲ್ಯೂ ಈಗೇನ್ ಬರಾಕತೈತಿ ಮೈನಸ್ ಬರ್ತದ. ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಆಗ್ತದೆ. ಹಂಗಾದ್ರೆ ಏನಾಗ್ತದ ಗ್ರೇಟರ್ ದೆನ್ ಏನಾಯ್ತು 0 ಬಂತು. ಬಟ್ ಏನ್ ಬರೀತೀರಿ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ವಾಟ್ ಗ್ರೇಟರ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇನ್ pi to 2 pi. ಹೌದಾ? ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಬರೀಬೇಕು. ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇನ್
ಎಲ್ಲಿ ಪೈ ಟು 2 ಪೈ ಅಂತ. ಸೊ ಫಸ್ಟ್ ಏನ್ ಬಂತಲ್ಲ ಇಂಟರ್ವಲ್ ಬಂತಲ್ಲ ಅದ್ರೊಳಗಡೆ ಡಿಕ್ರೀಸ್ ಆಗ್ತದ, ಸೆಕೆಂಡ್ ಇಂಟರ್ವಲ್ ಒಳಗೆ ಏನಾಯ್ತು ಇನ್ಕ್ರೀಸ್ ಆಯ್ತು. ಹೌದಾ? ಇನ್ ಸಿ ನೈದರ್ ಇನ್ಕ್ರೀಸ್ ನಾರ್ ಡಿಕ್ರೀಸ್ ಅಂತ ಐತಿ. ಹೌದಾ? ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಪೈ ಟು ಹಿಡ್ಕೊಂಡ 2 ಪೈ ತನಕ ಅದು ನೈದರ್ ಇನ್ಕ್ರೀಸ್ ನಾರ್ ಡಿಕ್ರೀಸ್ ಆಗ್ತದೆ ಅಂತ ಹೇಳ್ಬೇಕೀಗ. ಎಸ್ ಏನ್ ಬರಿಬೇಕು, ಜಸ್ಟ್ ಕಂಡೀಷನ್ ಅಷ್ಟ ಬರಿಬೇಕು. ಸೊ ಫ್ರಾಮ್ ಏನ್ ಬರೀತೀರಿ, ಫ್ರಾಮ್ ಎ ಅಂಡ್ ಬಿ, ಫ್ರಾಮ್ ಎ ಅಂಡ್ ಬಿ we conclude that f of x is neither increasing or nor decreasing function. ಇಲ್ಲಿ ನೋಡ್ರಿ, ಈಗ ಮೀನಿಂಗ್ ಏನಪ್ಪಾ ಅಂತಂದ್ರೆ 0 ಹಿಡ್ಕೊಂಡು 2 ಪೈ ತನಕ ಆ ಫಂಕ್ಷನ್ ಇನ್ಕ್ರೀಸ್ ಅಂತ ಆಗಿತ್ತಪ್ಪ ಅಂದ್ರೆ ಆಲ್ವೇಸ್ ಇನ್ಕ್ರೀಸ್ ಹಂಗೆ ಅಂತಾನೆ ಇರಬೇಕು. 0 ಹಿಡ್ಕೊಂಡು 2 ಪೈ ತನಕ ಅದು ಫಂಕ್ಷನ್ ಏನಾದ್ರು ಡಿಕ್ರೀಸ್ ಆಗ್ತಿತ್ತಪ್ಪ ಅಂದ್ರೆ ಡಿಕ್ರೀಸಿಂಗ್ ನೇ ಇರಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಸೊ ಈ ಇಂಟರ್ವಲ್ ಒಳಗಡೆ 2 ಇಂಟರ್ವಲ್ ಬರ್ತವೆ, ಒಂದು 0 ಟು ಪೈ, ಇನ್ನೊಂದ್ ಏನಾಗ್ತಪ್ಪ ಅಂದ್ರೆ ಪೈ ಟು 2 ಪೈ ಅಂತ ಹೇಳಿ. ಕ್ಲಿಯರ್? ಇಲ್ಲಿ ಅದು ಡಿಕ್ರೀಸ್ ಅದ, ಇಲ್ಲಿ ಏನದ ಇನ್ಕ್ರೀಸ್ ಅದ. ಹೌದಾ? ಅದಕ್ಕೋಸ್ಕರ ಏನಾಗ್ತದಪ್ಪ ಅಂತಂದ್ರ 0 ಟು 2 ಪೈ ಒಳಗಡೆ ಅದು ಇನ್ಕ್ರೀಸ್ನು ಆಗಲ್ಲ, ಅದೇನಾಗ್ತದ ಡಿಕ್ರೀಸ್ನು ಆಗಲ್ಲ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈಗ 0 ಟು 2 ಪೈ ಒಳಗಡೆ ಇನ್ಕ್ರೀಸ್ ಆಗ್ತದಪ್ಪ ಅಂದ್ರೆ ಅದು ಹಂಗೆ ಇನ್ಕ್ರೀಸ್ ಆಗ್ತಾನೆ ಹೋಗ್ಬೇಕು. ಬಟ್ ಅದು ಹಂಗ್ ಮಾಡಲ್ಲ. ಏನಾಗ್ತದೆ, ಮೊದಲು ಏನಾಗ್ತದೆ ಡಿಕ್ರೀಸ್ ಆಗ್ತದೆ, ಆಮೇಲೆ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ. ಸೊ ಅದಕ್ಕೋಸ್ಕರ 0 ಟು 2 ಪೈ ಎಂಟೈರ್ ಇಂಟರ್ವಲ್ ಒಳಗಡೆ ಅದೇನಾಗ್ತದಪ್ಪ ಅಂದ್ರೆ ನೈದರ್ ಇನ್ಕ್ರೀಸಿಂಗ್ ನಾರ್ ಏನಾಗ್ತದ ಡಿಕ್ರೀಸಿಂಗ್ ಅಂತ ಹೇಳ್ಬೇಕಾಗ್ತದೆ. ಸೊ ದಿಸ್ ಇಸ್ ವಾಟ್ ವಿ ಅನದರ್ ಎಕ್ಸಾಂಪಲ್. ಹೌದಾ? ಸೊ ಇದು ಟ್ರಿಗ್ನಾಮೆಟ್ರಿಕ್ ಎಕ್ಸಾಂಪಲ್ ಬರ್ತದೆ, ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ sin x ಕೊಡ್ತಾನ, tan x ಕೊಡ್ತಾನ, ಇದೇ ಇಂಟರ್ವಲ್ ಇರ್ತಾವ. ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕು, ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಈ ಫಾರ್ಮ್ಯಾಟ್ ನ ನೆನ್ಪಿಟ್ಕೋಬೇಕು. ಈ ಫಾರ್ಮ್ಯಾಟ್ ಅದು ಎಲ್ಲಿ ಪಾಸಿಟಿವ್ ಆಗ್ತದೆ, ಎಲ್ಲಿ ನೆಗೆಟಿವ್ ಆಗ್ತದೆ ಅಂತ. ಕ್ಲಿಯರ್ ಆಯ್ತಾ? ಎಸ್. ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ ಹಿಯರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಏನದ. ಸೊ ಹಿಯರ್, ಸೊ ಫೈಂಡ್ ದ ಇಂಟರ್ವಲ್. ಇಲ್ಲಿ ಬಂತು ನೋಡ್ರಿ ಈಗ. ಸೊ ಈಗೇನಪ್ಪಾ ಅಂತಂದ್ರೆ ಇಂಟರ್ವಲ್ ನ ಫೈಂಡ್ ಔಟ್ ಮಾಡಕ್ ಹೇಳ್ಯಾರ. ಇನ್ ಪ್ರೀವಿಯಸ್ 2 ಎಕ್ಸಾಂಪಲ್ ಒಳಗೆ ಏನಪ್ಪಾ ಅಂದ್ರೆ ಇಂಟರ್ವಲ್ ನ ಕೊಟ್ಟಿದ್ರ ಅವರು, ಫಂಕ್ಷನ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಿ ಇಂಟರ್ವಲ್, ಯಾವ ಇಂಟರ್ವಲ್ ಒಳಗಡೆ ಫಂಕ್ಷನ್ ಇನ್ಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗ್ತದೆ ತೋರಿಸಬೇಕು ಈಗ. ಹೌದಾ? ಸೊ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಗಿವನ್ ಎಫ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್. ಹಂಗಾದ್ರೆ ಏನ್ ಮಾಡ್ತೀರಿ, ಸೇಮ್ ಪ್ರೊಸೀಜರ್. ಸೊ ಮೊದಲು ಏನ್ ಮಾಡಬೇಕು, ಕನ್ಸಿಡರ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀರಿ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕನ್ಸಿಡರ್ ಆಯ್ತು. ಎಸ್. ಸೊ ಏನ್ ಬಂತು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ಇಟ್ ಈಸ್, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಇಟ್ ಈಸ್ 2x ಸ್ಕ್ವೇರ್ ಮೈನಸ್ ಇಟ್ ಈಸ್ 3x ಬಂತ. ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದ್ದೇನು, ಸೊ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಿ. ಅವಾಗ ಏನಾಗ್ತದ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಬರ್ತದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂತು, 4x ಮೈನಸ್ ಏನು 3 ಬಂತು. ಹೌದಾ? ಹಂಗಾದ್ರೆ ಇವ್ ಗ್ರೇಟರ್ ದೆನ್ ಆಗ್ಬೇಕು, ಲೆಸ್ ದೆನ್ ಆಗ್ಬೇಕು ಅಂದಾಗ ಏನಾಗ್ತದೆ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅನ್ನೋದು ಗೊತ್ತಾಗ್ತದೆ. ಬಟ್ ಎಲ್ಲಿ ಅನ್ನೋದು ಬೇಕಲ್ಲ, ಈಗ ಯಾವ ಇಂಟರ್ವಲ್ ಒಳಗಡೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಂಗಾದ್ರೆ ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು, ಸೊ ಕ್ರಿಟಿಕಲ್ ಪಾಯಿಂಟ್ ಬೇಸಿಕ್ ಆಗಿ ಕ್ರಿಟಿಕಲ್ ಪಾಯಿಂಟ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಈಗ. ಹಂಗಾದ್ರೆ ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು, ದ ಪಾಯಿಂಟ್ ಅಟ್ ವಿಚ್. ಹೌದಾ? ದ ಪಾಯಿಂಟ್ at which ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗಬೇಕು, 0 ಆಗಬೇಕು. ಅಂದ್ರೆ ಏನು, ಎಕ್ಸ್ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಅದೇನಾಗಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು, 0 ಆಗ್ಬೇಕು. ಅದಕ್ಕೆ ಏನ್ ಕರಿತೀವಿ, ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಹಂಗಾದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ, ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀರಿ. ಜಸ್ಟ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಈಕ್ವಲ್ ಏನ್ ಮಾಡ್ಬೇಕು, 0 ಅಂತ ಕನ್ಸಿಡರ್ ಮಾಡ್ಬೇಕು. ಹೌದಾ? ಅವಾಗ ಏನಾಗತ್ತಪ್ಪ ಅಂತಂದ್ರೆ 4x ಮೈನಸ್ 3 ಈಕ್ವಲ್ ಏನ್ ಬಂತು, 0 ಬಂತು. ಹಂಗಾದ್ರೆ x ಈಕ್ವಲ್ ಏನ್ ಬರ್ತದಪ್ಪ ಅಂದ್ರೆ 3/4 ಬರ್ತದ. ಈ 3/4 ಏನಾಗತ್ತಲ್ಲ, ಇದೇನಾಗ್ತದಪ್ಪ ಅಂದ್ರೆ ನಿಮ್ದು ಕ್ರಿಟಿಕಲ್ ಪಾಯಿಂಟ್ ಅಂತ ಆಗ್ತದೆ. ಅದನ್ನ ನಾವೇನ್ ಮಾಡ್ತೀವಿ, ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಾ? ಸಿ ಈಕ್ವಲ್ ಏನು 3/4. ಹೌದಾ? ಈ ಸಿ ಈಕ್ವಲ್ ಏನು 3/4 ಅಂತ ಐತಲ್ಲ, ಈ ವ್ಯಾಲ್ಯೂ ಎಲ್ಲಿ ಬಿಲಾಂಗ್ಸ್ ಟು ಐತಪ್ಪ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್. ಇಲ್ಲಿ ನೋಡ್ರಿ, ಆಕ್ಚುಲಿ ಇಲ್ಲಿ ಫೈಂಡ್ ದ ಇಂಟರ್ವಲ್ ಅಂತ ಹೇಳ್ಯಾರ. ಇಂಟರ್ವಲ್ ಬಂತಪ್ಪ ಅಂದ್ರೆ ರಿಯಲ್ ನಂಬರ್ ಮೇಲೆ ಇರ್ತದ. ಹೌದಾ? ಹಂಗಾದ್ರೆ ಈ ವ್ಯಾಲ್ಯೂ ಎಲ್ಲಿ ಬಿಲಾಂಗ್ಸ್ ಟು ಇರ್ತದಪ್ಪ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ ಒಳಗಡೆ ಇರ್ತದೆ. ಹಂಗಾದ್ರೆ ಈಗ ಏನ್ ಬಂತು, ಕ್ರಿಟಿಕಲ್ ಪಾಯಿಂಟ್ ಬಂತು. ಇನ್ನೇನ್ ಮಾಡ್ತೀರಿ, ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಹಂಗಾದ್ರೆ ಇಂಟರ್ವಲ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ, ಸೊ ಇಲ್ಲಿ ನೋಡ್ರಿ ಈಗ. ಸೊ ಮೊದ್ಲೇನ್ ಮಾಡ್ತೀರಿ, ಒಂದು ರಿಯಲ್ ನಂಬರ್ ಏನ್ ಮಾಡ್ತೀರಿ, ಡ್ರಾ ಮಾಡ್ತೀರಿ. ಹೌದಾ? ಸೊ ಒಂದು ರಿಯಲ್ ನಂಬರ್ ಏನ್ ಮಾಡ್ರಿ, ಡ್ರಾ ಮಾಡ್ರಿ. ಎಸ್. ಹಂಗಾದ್ರೆ ರಿಯಲ್ ನಂಬರ್ ಮೇಲೆ ಡ್ರಾ ಮಾಡ್ತೀರಿ. ಈ ಪಾಯಿಂಟ್ 3/4 ನ ಇಲ್ಲಿ ಇಂಡಿಕೇಟ್ ಮಾಡ್ತೀರಿ. ಸೊ 3/4 ಬಂತ. ಸೊ 3/4 ಬಂತ ನೋಡ್ರಿ ಈಗ. ಸೊ ಎಸ್. ಸೊ ಇಲ್ಲಿ ಏನದ, ಸೊ 3/4 ಬಂತು. ಈ ಸೈಡ್ 3/4 ಈ ಸೈಡ್ ಅದರ ಮೈನಸ್ ಇನ್ಫಿನಿಟಿ ಅದ, ಈ ಸೈಡ್ ಅದರ ಪ್ಲಸ್ ಇನ್ಫಿನಿಟಿ ಐತಿ. ಹೌದಾ? ಹಂಗಾದ್ರೆ ನಿಮ್ಗೆ ಈಗ ಇಂಟರ್ವಲ್ ಸಿಕ್ತು. ಯಾವುದು,
ಮೈನಸ್ ಇನ್ಫಿನಿಟಿ ಹಿಡ್ಕೊಂಡ 3/4 ತನಕ ಒಂದ್ ಇಂಟರ್ವಲ್ ಆಗ್ತತಿ, ಆಮೇಲೆ 3/4 ಹಿಡ್ಕೊಂಡ ಇನ್ಫಿನಿಟಿ ತನಕ ಏನಾಗ್ತದಪ್ಪ ಅಂದ್ರೆ ಇನ್ನೊಂದು ಇಂಟರ್ವಲ್ ಆಗ್ತದೆ. ಹೌದಾ? ಹಂಗಾದ್ರೆ 3/4 ಡೆಫಿನೆಟ್ಲಿ ಇಟ್ ಈಸ್ ಲೆಸ್ ದೆನ್ ಏನು 1 ಐತಿ, ಬಟ್ ಗ್ರೇಟರ್ ದೆನ್ ಏನಾಗ್ತದೆ 0 ಆಗ್ತದೆ. ಹಂಗಾದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ 2 ಇಂಟರ್ವಲ್ ಅದಾವ, ಈ 2 ಇಂಟರ್ವಲ್ ಒಳಗಡೆ ಯಾವ ಇಂಟರ್ವಲ್ ಒಳಗಡೆ ಫಂಕ್ಷನ್ ಇನ್ಕ್ರೀಸ್ ಆಗ್ತದೆ, ಯಾವ ಇಂಟರ್ವಲ್ ಒಳಗಡೆ ಫಂಕ್ಷನ್ ಏನಾಗ್ತದೆ ಡಿಕ್ರೀಸಿಂಗ್ ಆಗ್ತದೆ ಅಂತ ಕನ್ಸಿಡರ್ ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ ಸಿಂಪಲ್ ಬೇಸಿಕ್ ಪ್ರೊಸೀಜರ್ ಏನ್ ಮಾಡ್ತೀರಿ ಈಗ ಹಿಯರ್. ಸೊ ಮೊದ್ಲು ಏನ್ ಮಾಡ್ತೀರಿ, ಕನ್ಸಿಡರ್ ಎಲ್ಲ ಅದರ್ವೈಸ್ ಇನ್ ದ ಇಂಟರ್ವಲ್ ಇನ್, ಸೊ ಮೈನಸ್ ಇನ್ಫಿನಿಟಿ ಇಟ್ಕೊಂಡ ಸೊ 3/4 ತನಕ ಇನ್ ದ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಇಟ್ಕೊಂಡ 3/4 ತನಕ ಏನ್ ಮಾಡ್ತಾರೆ, ಕನ್ಸಿಡರ್ ಅ ಪಾಯಿಂಟ್ ಒಂದ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಆ ನಂಬರ್ ಏನು ಎಕ್ಸ್ ಅಂತ ಹೇಳಿ ಒಂದು ನಂಬರ್ ಕನ್ಸಿಡರ್ ಮಾಡ್ತೀನಿ, ಏನಂತ ಹೇಳಿ 0 ಅಂತ ಹೇಳಿ. ಹೌದಾ? ಈ ಎಕ್ಸ್ ಈಕ್ವಲ್ 0 ಅನ್ನೋದು ಎಲ್ಲದ ಇಲ್ಲೆಲ್ಲೋ ಇರ್ತದೆ, ಇಲ್ಲಿ ಕ್ಲಿಯರ್ ಐತಿ. ಈ ಇಂಟರ್ವಲ್ ಒಳಗಡೆ ನೀವು ಬೇಕಾದ ಒಂದು ನಂಬರ್ ತಗೊಳ್ಬಹುದು ಈಗ. ಹೌದಾ? ಹಂಗಾದ್ರೆ ನೀವು ಏನ್ ಕನ್ಸಿಡರ್ ಮಾಡ್ತೀರಾ ವ್ಯಾಲ್ಯೂನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ. ಹಂಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂದೈತೆ ನೋಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಇಟ್ ಈಸ್ ಗಿವನ್ ಬೈ ಇಟ್ ಈಸ್ ಎಷ್ಟು ಬಂದೈತಿ 4x ಮೈನಸ್ 3 ಬಂದೈತಿ. ಹೌದಲ್ಲ? ಸೊ 4x ಮೈನಸ್ ಏನದ 3 ಅದ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ ಏನ್ ಬಂತು ವ್ಯಾಲ್ಯೂ, ಎಫ್ ಡ್ಯಾಶ್ ಆಫ್ 0 ಇಟ್ ಈಸ್ ಸೊ 4 into 0 0 ಮೈನಸ್ 3 ಬಂತು, ಇಟ್ ಈಸ್ ವಾಟ್ ವಿ ಹ್ಯಾವ್ ಲೆಸ್ ದೆನ್ 0 ಬಂತು ನೋಡ್ರಿ. ಈಗ ಅದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 0. ಹಂಗಾದ್ರೆ ಇದ್ರ ಮೀನಿಂಗ್ ಏನ್ ಹೇಳ್ತದಪ್ಪ ಅಂತಂದ್ರ ನೀವು ಮೈನಸ್ ಇನ್ಫಿನಿಟಿ ಹಿಡ್ಕೊಂಡ 3/4 ತನಕ ಬೇಕಾದ ನಂಬರ್ ತಗೊಳ್ರಿ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಿಮ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ, ಹೌದಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನೈತಲ್ಲ ಇಟ್ ಇಸ್ ಆಲ್ವೇಸ್ ಏನಾಗ್ತದೆ ಲೆಸ್ ದೆನ್ 0. ಅಂದ್ರೆ ಏನು, ಈ ಇಂಟರ್ವಲ್ ಒಳಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಬರಕತ್ತಪ್ಪ ಅಂದ್ರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಾಗ್ತದಪ್ಪ ಅಂತಂದ್ರೆ ಡಿಕ್ರೀಸ್ ಆಗ್ತದೆ. ಏನಾಗ್ತದೆ, ಇಟ್ ಈಸ್ ಡಿಕ್ರೀಸ್ ಆಗ್ತದೆ. ಹಾಗಾದ್ರೆ ನೀವು ಕನ್ಕ್ಲೂಷನ್ ಬರೀಬಹುದು. ಸೊ ದೇರ್ ಫೋರ್ ಇನ್ ಮೈನಸ್ ಇನ್ಫಿನಿಟಿ ಟು 3/4 f of x is strictly decreasing. Otherwise you can say that just as a decreasing ಅಂತನೂ ಹೇಳ್ಬೋದು. it is decreasing or it is just ಏನ್ ಹೇಳ್ಬೋದು ನೀವು decreasing ಅಂತಾನೆ ಹೇಳ್ಬೋದು. ಕ್ಲಿಯರ್ ಅದ? ಎಸ್. ನೆಕ್ಸ್ಟ್ ಇನ್ನೊಂದು ಇಂಟರ್ವಲ್ ಅದ 3/4 ಎಲ್ಲ ಹಿಡ್ಕೊಂಡ ಇನ್ಫಿನಿಟಿ ತನಕ. ಹಂಗಾದ್ರೆ ಈ ಇಂಟರ್ವಲ್ ಒಳಗಡೆ ಏನಾಗ್ತದೆ ನೋಡ್ರಿ ಈಗ. ಸೊ ಇನ್ ದ ಇಂಟರ್ವಲ್ ಇಟ್ ಈಸ್ 3/4 ಟು ಎಲ್ಲಿ ತನಕ ಇನ್ಫಿನಿಟಿ ತನಕ, 3/4 ಹಿಡ್ಕೊಂಡು ಎಲ್ಲಿ ತನಕ ಇನ್ಫಿನಿಟಿ ತನಕ. ಹೌದಾ? ಎಸ್. ಹಂಗಾದ್ರೆ 3/4 ಟು ಇನ್ಫಿನಿಟಿ ತನಕ ಒಂದು ನಂಬರ್ ತಗೊಳ್ರಿ. ಕನ್ಸಿಡರ್ ಅ ಪಾಯಿಂಟ್ ಒಂದ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಎದ್ರೊಳಗಡೆಯಿಂದ 1 ಅಂತ ಹೇಳಿ. ಹೌದಾ? ಇಲ್ಲೆಲ್ಲೋ 1 ಐತಿ ಈಗ, ಈ ಪಾಯಿಂಟ್ 1 ಐತಿ. ಹೌದಾ? ಇದೇನ್ ಮಾಡ್ಬೇಕು ಈಗ, ಎಫ್ ಡ್ಯಾಶ್ ಆಫ್ ಎಕ್ಸ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಇಟ್ ಈಸ್ 4x ಮೈನಸ್ ಏನು 3 ಅಂತ ಬಂತ. ಎಸ್. ಹಂಗಾದ್ರೆ ಎಫ್ ಡ್ಯಾಶ್ ಆಫ್ 1 ವ್ಯಾಲ್ಯೂ ಇಟ್ ಈಸ್ 4 ಮೈನಸ್ 3 ಇಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 1 ಬಂತು. ಇದೇನದ ಗ್ರೇಟರ್ ದೆನ್ ಏನದ 0 ಅದ. ಹಂಗಾದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ ಇನ್ ದ ಇಂಟರ್ವಲ್ 3/4 ಟು ಇಟ್ ಈಸ್ ಇನ್ಫಿನಿಟಿ ಅಂತ ಹೇಳಿ. ಕ್ಲಿಯರ್ ಐತಿ? ಹಂಗಾದ್ರೆ ಈ ಇಂಟರ್ವಲ್ ಒಳಗಡೆ, ಯಾವ ಇಂಟರ್ವಲ್ ಒಳಗಡೆ, ಈ ಇಂಟರ್ವಲ್ ಒಳಗಡೆ ಫ್ರಮ್ ಹಿಯರ್ ಟು ಹಿಯರ್, ಈ ಇಂಟರ್ವಲ್ ಒಳಗಡೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ ಗ್ರೇಟರ್ ದೆನ್ ಏನಾಗುತ್ತೆ 0 ಬರ್ತದೆ. ಸೊ ದೇರ್ ಫೋರ್ ಯು ಕ್ಯಾನ್ ಸೇ ದಟ್ ದೇರ್ ಫೋರ್ in 3/4 to infinity f of x is strictly it is increasing ಅಂತ ಹೇಳ್ತಾರೆ. ಕ್ಲಿಯರ್ ಅದ? ಸೊ ಇಷ್ಟು ಬರದ್ರಪ್ಪ ಅಂತಂದ್ರೆ ನಿಮ್ಗೆ ಏನಾಗತ್ತ, ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾನಲ್ಲ ಅದೇನಾಗತ್ತ ಸಿಗ್ತದೆ. ಅವ್ನು ಕೇಳಿದ್ದೇನು ಇಂಟರ್ವಲ್ ಬೇಕಾಗದ, 2 ಇಂಟರ್ವಲ್ ಸಿಕ್ಕೈತಿ. ನೀವು ಇದನ್ನ ಕ್ಲೋಸ್ಡ್ ಇಂಟರ್ವಲ್ ಬರೀಬಹುದು. ಹೌದಾ? ಸೊ ಕ್ಲೋಸ್ಡ್ ಇಂಟರ್ವಲ್ ಅಂತ ಬರೀಬಹುದು. ಕ್ಲೋಸ್ ಇಂಟರ್ವಲ್ ಬರೆದ್ರೆ ಅವಾಗ ಏನ್ ಬರೀತೀರಿ, ಜಸ್ಟ್ ಡಿಕ್ರೀಸಿಂಗ್ ಆಮೇಲೆ ಇನ್ಕ್ರೀಸಿಂಗ್ ಅಂತ ಬರೀತೀರಿ. ಓಪನ್ ಇಂಟರ್ವಲ್ ಬರೆದ್ರೆ ಏನ್ ಮಾಡ್ತೀರಿ ಬರೀತೀರಿಪ್ಪ ಅಂತಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ. ಬಟ್ ಆಕ್ಚುಲಿ ಅವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕೇಳೋಣ. ಸೊ ಅದಕ್ಕೋಸ್ಕರ ನಾವೇನ್ ಬರೀಬಹುದು ಇಲ್ಲಿ, ಯು ಕ್ಯಾನ್ ರೈಟ್ ಹಿಯರ್ ಏನು ಕ್ಲೋಸ್ಡ್ ಇಂಟರ್ವಲ್ ಅಂತ ಬರೀಬಹುದು. ಹೌದಾ? ಯು ಕ್ಯಾನ್ ರೈಟ್ ಸೊ ಮೈನಸ್ ಇನ್ಫಿನಿಟಿ ಇಟ್ಕೊಂಡ 3/4 ತನಕ ಕ್ಲೋಸ್ಡ್ ಅಂತ ಬರೀಬಹುದು. ಎರಡು ಕರೆಕ್ಟ್ ಇಲ್ಲ ಅಂತಲ್ಲ. ಎಸ್. ಸೊ ಒಂದು ಸ್ಟ್ರಿಕ್ಟ್ಲಿ ನೀವು ಓಪನ್ ಬರೆದ್ರಪ್ಪ ಅಂದ್ರೆ ಸ್ಟ್ರಿಕ್ಟ್ಲಿ ಬರೀಬೇಕು. ಕ್ಲೋಸ್ ಬರೆದ್ರೆ ಏನಾಗ್ತದೆ ಜಸ್ಟ್ ಇನ್ಕ್ರೀಸಿಂಗ್ ಅದರ್ವೈಸ್ ಡಿಕ್ರೀಸಿಂಗ್ ಅಂತ ಬರೀತೀರಿ. ಇದು ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹಿಯರ್. So come to the next example. So prove that the function f of x cube minus 3x square plus 3x minus 100 is increasing in where r ಒಳಗಡೆ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಬೇಕು. ಅಂದ್ರೆ ತಗೊಳ್ರಿ ಫಂಕ್ಷನ್ ತಗೊಳ್ರಿ. f of x equal to ಏನ್ ಬಂತು, it is x cube minus 3x square plus 3x minus ಏನದ 100 ಅದ. ಹೌದಾ? ಏನ್ ಮಾಡ್ತೀರಿ, ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ರಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತದ, it is f dash of x equals to
ಇಟ್ ಈಸ್ 3x² ಮೈನಸ್ 6x ಪ್ಲಸ್ ಏನ್ ಬಂತು 3 ಬಂತ. ಸೊ ಮೈನಸ್ ಏನಾಗ್ತದೆ 0, 100 ದಿನ ಬಂತು 0 ಬಂತು. ಮತ್ತೇನು 3 ಕಾಮನ್ ತೆಗೀರಿ, x² ಮೈನಸ್ 2x ಪ್ಲಸ್ ಏನ್ ಬಂತು 1 ಬಂತ. ಸೇಮ್ ನಾವು ಇಂಡೆಕ್ಸ್ ಎಕ್ಸಾಂಪಲ್ ಸಾಲ್ವ್ ಮಾಡಿದಲ್ಲ ಅದೇ ಫಾರ್ಮ್ಯಾಟ್ ಅದ. x ಮೈನಸ್ 1 ಏನ್ ಬಂತು ಹೋಲ್ ಸ್ಕ್ವೇರ್ ಆಯ್ತು. ಸೊ ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂತು ಇಷ್ಟು ವ್ಯಾಲ್ಯೂ ಬಂತಲ್ಲ. ಹಂಗಾದ್ರೆ ಎಕ್ಸ್ ನೀವು ಬೇಕಾದ ವ್ಯಾಲ್ಯೂ ಪುಟ್ ಮಾಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತದ ಆಲ್ವೇಸ್ ಗ್ರೇಟರ್ ದೆನ್ 0 ಆಗ್ತದ. ಹಂಗಾದ್ರೆ ನೀವೇನ್ ಹೇಳ್ತೀರಿ ಡೈರೆಕ್ಟ್ ಆಗಿ ಹೇಳ್ಬಿಟ್ರಿ ಈಗ. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಹಿಯರ್ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ವಾಟ್ ವಿ ಹ್ಯಾವ್ 0. ಕ್ಲಿಯರಾ? ಎಸ್. ಅದರ್ವೈಸ್ ಈಕ್ವಲ್ ಏನಾಗ್ತದ 0 ಆಗ್ತದೆ. ಹೌದಾ? ಯಾಕಂದ್ರೆ ಎಕ್ಸ್ ಈಕ್ವಲ್ ಟು 1 ಪುಟ್ ಮಾಡ್ರಿ ಎಷ್ಟು ಬರ್ತದೆ ವ್ಯಾಲ್ಯೂ, ಇಟ್ ಇಸ್ 0 ಬಂತು. 0 ಸ್ಕ್ವೇರ್ ಅಂಡ್ 0 0 ಇಂಟು ಎನಿಥಿಂಗ್ ಏನ್ ಬಂತು 0 ಬಂತು. ಹೌದಾ? ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ increasing in set of real number ಅಂತ ಮುಗಿದ ಕೆಲಸ. ಇಷ್ಟು ಬದಲು ಮುಗಿದೋಯ್ತು. ಇನ್ನೊಂದು ಕ್ವಶನ್ ನೋಡ್ರಿ ಏನದ, the interval in which y is equal to x square into e to the power minus x is increasing. ಹಾಗಾದ್ರೆ ಈ 4 ಇಂಟರ್ವಲ್ ಒಳಗಡೆ ಯಾವುದು ಸರಿಯಾದ ಆಪ್ಷನ್ ಏನ್ ಮಾಡ್ಬೇಕು ಚೂಸ್ ಮಾಡೋದು ಅದ. ಹೌದಾ? ಸೊ ಮೊದ್ಲು ಏನ್ ಮಾಡ್ರಿ ಅಂದ್ರೆ ಏನು ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. ಸೊ ಮೊದಲು ಫಂಕ್ಷನ್ ಬರ್ಕೊಡ್ರಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಅರೆ ಇದಕ್ಕೇನಾಯ್ತು, ಓಕೆ ಫೈನ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಇಟ್ ಈಸ್ x² into e to the power minus x. So now differentiate it. So differentiate ಮಾಡಿದ್ರೆ ಏನಾಗ್ತದೆ, f dash of x equal to it is minus x² into e to the power minus x plus it is e to the power minus x into ಏನಾಯ್ತು 2x ಬಂತು. ಕ್ಲಿಯರಾ? ಎಸ್. ಸೊ ಐ ವಿಲ್ ಟೇಕ್ ಹಿಯರ್ e to the power minus x ನ ಕಾಮನ್ ತೆಗಿತೀನಿ. ಅವಾಗ ಏನಾಗ್ತದ e to the power minus x ನ ಕಾಮನ್ ತೆಗೆದ್ರೆ ಏನಾಯ್ತು 2x ಮೈನಸ್ ಏನ್ ಬಂತು x² ಆಯ್ತು. ಹೌದಾ? ಸೊ ಈಗ ಏನ್ ಮಾಡ್ತೀರಿ ಇಂಟರ್ವಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗದ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಕ್ರಿಟಿಕಲ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಕ್ರಿಟಿಕಲ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಸೊ ಅವಾಗ ಏನ್ ಮಾಡ್ತೀರಿ, ಸೊ ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ವಾಟ್ 0. ಕ್ರಿಟಿಕಲ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದನ್ನ ಥಿಂಗ್ ನ ಮಾಡ್ತೀರಿ. ಅಂದ್ರೆ ಏನು e to the power minus x into 2x minus x² equal to ಏನ್ ಬಂತು 0 ಬಂತು. ಕ್ಲಿಯರ್ ಅದ? ಎಸ್. ಅಂಡ್ ನೌ ಲುಕ್ ಅಟ್ ಹಿಯರ್. ಸೊ e to the power minus x into this what we have. ಹಂಗಾದ್ರೆ ಇವೆರಡದ್ದು ಪ್ರಾಡಕ್ಟ್ ಈಕ್ವಲ್ ಟು 0 ಬಂದದ್ ಮಾತ್ರ either this will be 0 or this will be 0. But we know that we know that for all x belongs to R, e to the power minus 6 is always what we have greater than 0, or e to the power x is always what we have greater than 0. ಅದು ಯಾವಾಗಲೂ ನೆಗೆಟಿವ್ ಆಗೋಕೆ ಸಾಧ್ಯನೇ ಇಲ್ಲ. ಕ್ಲಿಯರ್ ಅದ? ಅದು ಈಕ್ವಲ್ ಟು 0 ನು ಆಗಂಗೇ ಇಲ್ಲ. ಕ್ಲಿಯರಾ? ಎಸ್. ಆಲ್ವೇಸ್ ಗ್ರೇಟರ್ ದೆನ್ 0 ಅಂತ ಇದೆ. ಅವಾಗ ನೆಗ್ಲಿಜಿಬಲ್ ವ್ಯಾಲ್ಯೂ ಬರ್ಬೋದು, ಈಕ್ವಲ್ ಟು 0 ಈಕ್ವಲ್ ವೆರಿ 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 ಈಕ್ವಲ್ ಟು ಏನಾಗ್ತದೆ 0 ಬರ್ತದೆ. ಅವಾಗ ಅದನ್ನ ನಾವು ಗ್ರೇಟರ್ ದೆನ್ ಅಂತ ತಗೊಳ್ತೀವಿ. ಇನ್ ನೆಕ್ಸ್ಟ್ ಅಂದ್ರೆ ಇವಂತೂ ಆಗಕ್ ಸಾಧ್ಯ ಇಲ್ಲ. ಅಂದ್ರೆ ಇವೇನಾಗ್ಬೇಕು ಈಗ 0 ಆಗ್ಬೇಕು. ಹಾಗಾದ್ರೆ ಏನಾಗ್ತಪ್ಪ ಅಂತಂದ್ರೆ ಹಿಯರ್ ಸೊ 2x minus x² is what we have 0 ಆಗ್ತತಿ. ಹಾಗಾದ್ರೆ x ನ ಕಾಮನ್ ತೆಗಿರಿ, ಏನ್ ಬಂತು 2 minus x equal ಏನ್ ಬಂತು 0 ಬಂತು. ಇಲ್ಲಿ ಬೇಸಿಕ್ ಆಗಿ ಒಂದು ಮಿಸ್ಟೇಕ್ ಏನ್ ಮಾಡ್ತೀರಿ ಗೊತ್ತೇ, ಈ x² ನ ಈ ಸೈಡ್ ಟ್ರಾನ್ಸ್ಫರ್ ಮಾಡ್ತೀರಿ. ಹೌದಾ? ಅವಾಗ ಏನಾಗ್ತದೆ ಇಲ್ಲಿ ಒಂದು x ಕ್ಯಾನ್ಸಲ್ ಆಗ್ತದೆ. ಅವಾಗ x equal ಏನ್ ಬಂತು 2 ಬಂತು ಅಂತ ಡೈರೆಕ್ಟ್ ಆಗಿ ಡಿಸೈಡ್ ಮಾಡ್ಬಿಡ್ತೀರಿ. ಬಟ್ ಆಕ್ಚುಲಿ ಏನಾಗಂಗಿಲ್ಲಪ್ಪ ಅಂತಂದ್ರೆ ಈ ತರ ಅದು ವರ್ಕೌಟ್ ಆಗಂಗಿಲ್ಲ. ಇಲ್ಲಿ ಒಂದ ವ್ಯಾಲ್ಯೂ ಬರ್ತದೆ. ಬಟ್ ಇಲ್ಲಿ ನೋಡ್ರಿ ಸೊ ಈ ಎರಡು ಪ್ರಾಡಕ್ಟ್ ಈಕ್ವಲ್ ಟು 0 ಅದಪ್ಪ ಅಂತಂದ್ರೆ ಒಂದು x equal to 0 ಬರಬೇಕು, ಇಲ್ಲಾಂದ್ರೆ ಇಟ್ ಈಸ್ x equal ಏನ್ ಬರಬೇಕು 2 ಬರಬೇಕು. ಸೊ ಬೇಸಿಕ್ ಆಗಿ ಎರಡು ಏನಾಗ್ತದಪ್ಪ ಅಂತಂದ್ರೆ ಕ್ರಿಟಿಕಲ್ ಪಾಯಿಂಟ್ ಬಂದ್ಬಿಡ್ತಾವ. ಸೊ ಅದಕ್ಕೋಸ್ಕರ ನೀವು ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡ್ರಿ. ಡೋಂಟ್ ಡೂ ದಿಸ್ ಮಿಸ್ಟೇಕ್. ಹೌದಾ? ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಹೋಗ್ಬೇಡ್ರಿ. ಈಗ ಏನ್ ಬಂತು ಕ್ರಿಟಿಕಲ್ ಪಾಯಿಂಟ್ ಬಂತು. ಏನ್ ಮಾಡ್ರಿ ಈಗ ಒಂದು ರಿಯಲ್ ನಂಬರ್ ನ ರೆಡಿ ಮಾಡ್ರಿ. ಸೊ ರಿಯಲ್ ನಂಬರ್ ಏನಾಯ್ತು ರೆಡಿ ಆಯ್ತಾ? ಎಸ್. ಸೊ ಈ ಎರಡು ಪಾಯಿಂಟ್ ನ ಇದ್ರ ಮೇಲೆ ರಿಪ್ರೆಸೆಂಟೇಷನ್ ಮಾಡ್ರಿ. ಇಲ್ಲೊಂದದ ಪಾಯಿಂಟ್. ಎಸ್. ಸೊ ಇಲ್ಲೊಂದು ಪಾಯಿಂಟ್ ಅದ, ಇಲ್ಲೊಂದು ಪಾಯಿಂಟ್ ಅದ. ಇಟ್ ಇಸ್ 0, ಇಟ್ ಇಸ್ ವಾಟ್ ವಿ ಹ್ಯಾವ್ 2 ಅಂತ ಹೇಳಿ. ಹೌದಾ? ಸೊ ಮೈನಸ್ ಇನ್ಫಿನಿಟಿ. ಹೌದಾ? ಏನ್ ಬಂತು 2 to ಇನ್ಫಿನಿಟಿ. ಈಗ ಇಂಟರ್ವಲ್ ಚೆಕ್ ಮಾಡ್ರಿ. ಮೇಲೆ ಕೊಟ್ಟಿರುವಂತ ಇಂಟರ್ವಲ್ ಚೆಕ್ ಮಾಡ್ರಿ. ಏನದ ಮೈನಸ್ ಇನ್ಫಿನಿಟಿ ಹಿಡ್ಕೊಂಡು ಮೈನಸ್ ಇನ್ಫಿನಿಟಿ, ಮೈನಸ್ 2 ಹಿಡ್ಕೊಂಡು 0 ಅಂತ ಹೇಳಿ, 2 to ಇನ್ಫಿನಿಟಿ, ಆಮೇಲೆ 0 to 2 ಅಂತ ಹೇಳಿ. ಹಂಗಾದ್ರೆ ಈಗ ನೋಡ್ರಿ ಈಗ ನಾವು ಚೆಕ್ ಮಾಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಅರೆ ಎಲ್ಲೋ ಇದು. ಸೊ ನಾವು ಚೆಕ್ ಮಾಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಅರೆ ಇದಲ್ಲ, ವೇರ್ ಐ ಗಾಟ್ ಹಿಯರ್ ವಾಟ್ ವಿ. ಎಸ್. ನಾವು ಚೆಕ್ ಮಾಡ್ಬೇಕಾಗಿದ್ದೇನು ಈ ಎರಡು ಇಂಟರ್ವಲ್ ಒಳಗಡೆ ಯಾವುದು 2 to ಇನ್ಫಿನಿಟಿ, ಅದರ್ವೈಸ್ 0 to 2 ತನಕ ಈ ಎರಡು ಇಂಟರ್ವಲ್ ಒಳಗಡೆ ಚೆಕ್ ಮಾಡಿದ್ರೆ ಮುಗಿದೋಯ್ತು ನಮಗೀಗ. ಹೌದಾ? ಸೊ 0 to 2 ಆಮೇಲೆ 2 to ಇನ್ಫಿನಿಟಿ ಇದ್ರೊಳಗಡೆ ಯಾವ್ದಾರ ಒಂದು ನಂಬರ್ ತಗೊಳ್ರಿ. ಏನ್ ಮಾಡ್ತೀರಿ ಇನ್ 0 to 2. ಸೊ ಕನ್ಸಿಡರ್ ಅ ಪಾಯಿಂಟ್, ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀರಿ.
ಯಾವುದು 1 ಅಂತ ಹೇಳಿ. ಐ ವಿಲ್ ಕನ್ಸಿಡರ್ x equal to 1. ಇದನ್ನೆಲ್ಲಿ ಪುಟ್ ಮಾಡಬೇಕು, f dash of x ಒಳಗೆ ಏನ್ ಮಾಡ್ತೀರಿ, ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಹಾಗಾದ್ರೆ f dash of x ವ್ಯಾಲ್ಯೂ, f dash of x ಏನದ, ಇಟ್ ಇಸ್ e to the power minus x into 2x minus ಏನು x square ಅಂತ ಹೇಳಿ. ಹೌದಾ? ಹಾಗಾದ್ರೆ x equal to ಪುಟ್ ಮಾಡ್ರಿ, e to the power minus 1 into it is 2 minus 1 ಬಂತು. ಹೌದಾ? this equal to e to the power minus 1 into it is 1 ಬಂತು. ಹಾಗಾದ್ರೆ e to the power minus 1 ಏನು 1 by e, it is greater than ಏನಾಗುತ್ತೆ 0 ಆಗೇ ಆಗ್ತದ. ಹೌದಾ? ಅವ್ರು ಕೇಳಿದೇನಪ್ಪಾ ಅಂತಂದ್ರೆ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್, ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇನ್ ವಿಚ್ ಇಂಟರ್ವಲ್ ಅಂತ ಹೇಳಿ. ಸೊ 0 to 2. ಹೌದಾ? ಬಟ್ ಇನ್ನೊಂದ್ಸಲ ಚೆಕ್ ಮಾಡಿ ನೋಡ್ರಿ, ಅದು ಇನ್ಕ್ರೀಸ್ ಆಗ್ತದೋ ಡಿಕ್ರೀಸ್ ಆಗ್ತದ ಅಂತ ಹೇಳಿ. ಎಸ್, ಇಲ್ಲಾಂದ್ರೆ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಾರ್ದಲ್ಲ ಈಗ. ಯಾಕಂದ್ರೆ ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ ತನಕ ಆದ್ರೆ ಏನಾಗ್ತದೆ, ಅದು ಮತ್ತೆ ಪ್ರಾಬ್ಲಮ್ ಆಗ್ತದೆ. ಇಲ್ಲಿಂದ ಯಾವ್ದಾರ ಒಂದು ಪಾಯಿಂಟ್ ತಗೊಂಡ್ ನೋಡ್ರಿ, -1 ಹಾಕಿದ್ರೆ ಏನಾಗ್ತದೆ ನೋಡ್ರಿ. ಈಗ ಸೊ ಎಲ್ಲಿ ಇದು ಫಸ್ಟ್ ಪಾಯಿಂಟ್ ಅದ, ಇನ್ ಇಂಟರ್ವಲ್ ಯಾವುದು ಮೈನಸ್ ಇನ್ಫಿನಿಟಿ ಹಿಡ್ಕೊಂಡ 0 ತನಕ ಯಾವ್ದಾರ ಒಂದು ಪಾಯಿಂಟ್ ತಗೊಳ್ರಿ. ಸೊ ಯಾವ್ದು ತಗೊಳ್ತೀರಿ, ಐ ವಿಲ್ ಕನ್ಸಿಡರ್ ಹಿಯರ್ x equal to -1. ಹಾಗಾದ್ರೆ x equal to -1 ನ ಕನ್ಸಿಡರ್ ಮಾಡಿದ್ರೆ ಅವಾಗ f dash of -1, f dash of it is -1 ವ್ಯಾಲ್ಯೂ ಏನಾಗತ್ತೆ ಈಗ e to the power 1, it is -2 -1. ಹೌದಾ? ಸೊ ದೇರ್ ಫೋರ್ ಏನ್ ಬಂತು, ಇಟ್ is -3e ಬರ್ತದ. ಸೊ ಲೆಸ್ ದೆನ್ 0. ಇಲ್ಲಿ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ, ಮೈನಸ್ ಇನ್ಫಿನಿಟಿ ತನಕ 0 ತನಕ ಅಂದ್ರೆ ಇಲ್ಲಿ ಅಷ್ಟಾಗೈತಿ. ಇನ್ನು ಇದೊಂದು ಪಾಯಿಂಟ್ ನ ಚೆಕ್ ಮಾಡ್ಬಿಟ್ಬಿಡ್ರಿ, ನೋಡ್ರಿ ಏನ್ ಬರ್ತದೆ ಈಗ. ಸೊ 2 to ಇನ್ಫಿನಿಟಿ ತನಕ, ಸೊ 2 to ಇನ್ಫಿನಿಟಿ ತನಕ ಐ ವಿಲ್ ಟೇಕ್ 3 ಆಸ್ ಅ ನಂಬರ್. ಹೌದಾ? ಸೊ 2 ಹಿಡ್ಕೊಂಡ ಇನ್ಫಿನಿಟಿ ತನಕ ಇನ್ನೊಂದು ನಂಬರ್ ತಗೊಳ್ರಿ, x equal to 3 ಅಂತ ಹೇಳಿ. ಹಂಗಾದ್ರೆ f dash of 3 ವ್ಯಾಲ್ಯೂ ಏನಾಗ್ತದೆ ನೋಡ್ರಿ ಈಗ. ಸೊ f dash of 3 ವ್ಯಾಲ್ಯೂ e to the power -3, it is 3 into 2 6 ಮೈನಸ್ ಏನ್ ಬಂತು 9 ಬಂತು. ಹೌದಾ? ಸೊ ಏನ್ ಬಂತು ವ್ಯಾಲ್ಯೂ -3 into e to the power -3 ಲೆಸ್ ದೆನ್ ಏನಾಗತ್ತ 0. ಸೊ ದೇರ್ ಫೋರ್ ಹಂಗಾದ್ರ ಇಲ್ಲಿಯೂ ಡಿಕ್ರೀಸ್ ಐತಿ, ಇಲ್ಲಿಯೂ ಏನದ ಡಿಕ್ರೀಸ್ ಅದ. ಹಂಗಾದ್ರೆ ಇನ್ಕ್ರೀಸ್ ಇಲ್ದ ಇಲ್ಲಿ ಎಷ್ಟದ, ಹಂಗಾದ್ರೆ 0 to 2 ಹಿಡ್ಕೊಂಡು ಏನಾಗ್ತದಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತದ. ಹಂಗಾದ್ರೆ ನಿಮ್ದು ರೈಟ್ ಆನ್ಸರ್ ಏನಾಗ್ತತಿ, ಇಟ್ ಈಸ್ ರೈಟ್ ಆನ್ಸರ್ ಶುಡ್ ಬಿ ಏನು, ಇಟ್ ಈಸ್ 0 to 2 ಅಂತ ಹೇಳಿ. ಕ್ಲಿಯರ್ ಆಯ್ತಾ? ಸೊ ಇದೇ ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಅದನ್ನ ತೋರಿಸ್ಬೇಕಾಗಿದ್ದು ಹೆಂಗೆ ತೋರಿಸ್ತೀರಿ ಅನ್ನೋದು ಒಂದು ಎಕ್ಸಾಂಪಲ್ ಇದು. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ್ರಿ. ಸೊ ಹಿಯರ್ ವಿ ಹ್ಯಾವ್ another example here. ಇನ್ನೊಂದು ಎಕ್ಸಾಂಪಲ್, ಶೋ ದಟ್ y equal to log of 1 plus x minus 2x divided by 2 plus x for x is greater than -1, strictly greater than what we have -1. ಹೌದಾ? ಯಾಕಪ್ಪ ಅಂತಂದ್ರೆ ಇಫ್ x equal to -1 ಏನಾದ್ರು ಆಯ್ತಪ್ಪ ಅಂತಂದ್ರೆ ಈ ಕ್ವಾಂಟಿಟಿ ಏನಾಗತ್ತೆ ನೆಗೆಟಿವ್, log 0 it is minus infinity ಟರ್ನ್ ಆಗತ್ತೆ. ಹೌದಾ? ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ಎಕ್ಸ್ ಥ್ರೂಔಟ್ ಇಟ್ಸ್ ಅ ಡೊಮೇನ್. ಹಂಗಂದ್ರೆ ಏನು, ಡೊಮೇನ್ ವ್ಯಾಲ್ಯೂ ಏನಾಗಬೇಕು ಗ್ರೇಟರ್ ದೆನ್ ಆಗಬೇಕು, ಇನ್ಕ್ರೀಸ್ ಆಗ್ತದೆ ಅಂತ ತೋರಿಸ್ಬೇಕಷ್ಟೇ. ಮೊದ್ಲು ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ ಸಿಂಪಲ್. ಸೊ ಐ ವಿಲ್ ಟೇಕ್ ಹಿಯರ್ y ಅದ, ನಾನು ಏನ್ ಮಾಡ್ತೀನಿ f of x ಅಂತ ಕನ್ಸಿಡರ್ ಮಾಡ್ತೀನಿ. f of x equal to it is log of 1 plus x minus 2x divided by it is 2 plus x ಅಂತ ಹೇಳಿ ತಗೊಂಡ್ರ ಏನೇನ್ ಮಾಡ್ರಿ, ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ f dash of x equal to differentiation of log x ಏನ್ ಬಂತು, it is 1 by x ಆಗ್ತದ. 1 by 1 plus x again differentiation of 1 plus x, it is 0 plus ಏನ್ ಬಂತು 1 ಬಂತು ಮೈನಸ್. ಸೊ ಇಲ್ಲಿ differentiation of u by v ಮಾಡ್ರಿ. ಎಸ್, ಸೊ keep v as it is, differentiation of u ಎಷ್ಟು ಬಂತು ವ್ಯಾಲ್ಯೂ, it is 2 ಬಂತು ಮೈನಸ್. ಸೊ 2x ಹಂಗೆ ಉಳಿಸ್ರಿ. ನೆಕ್ಸ್ಟ್ differentiation of 2x plus 2 plus x ಏನ್ ಬಂತು, it is 0 plus 1 ಆಯ್ತು. ಹೌದಾ? ಸೊ ಹೋಲ್ ಡಿವೈಡೆಡ್ ಬೈ ಇಟ್ ಈಸ್ 2 ಪ್ಲಸ್ ಎಕ್ಸ್ ಏನಾಗ್ತ ಹೋಲ್ ಸ್ಕ್ವೇರ್, ಯು ಬೈ ಬಿ ಫಾರ್ಮುಲಾ ಅಪ್ಲೈ ಮಾಡ್ರಿ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಆಯ್ತು ಮೈನಸ್ ಈ 2 ನ ಒಳಗೆ ಮಲ್ಟಿಪ್ಲೈ ಮಾಡ್ರಿ. ಯು ಆರ್ ಗೆಟಿಂಗ್ ಹಿಯರ್ 4 ಪ್ಲಸ್ ಇಟ್ ಈಸ್ 2x. ನೆಕ್ಸ್ಟ್ ಇಟ್ ಈಸ್ 2x ಮೈನಸ್ ಏನ್ ಬಂತು 2x ಬಂತ ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯ್ತು. ಹೌದಾ? ಸೊ ಪ್ಲಸ್ 2x ಮೈನಸ್ 2x ಏನಾಗ್ತದ, ಕ್ಯಾನ್ಸಲ್ ಆಗ್ತದ. ಉಳಿತೇನು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 4 ಡಿವೈಡೆಡ್ ಬೈ ಇಟ್ ಈಸ್ 2 ಪ್ಲಸ್ ಎಕ್ಸ್ ಏನಾಗ್ತದ ಹೋಲ್ ಸ್ಕ್ವೇರ್ ಆಯ್ತು. ಸೊ ಟೇಕ್ ಎಲ್ ಸಿ ಎಂ. ಹೌದಾ? ಇದನ್ನೇ ನಾವು ಗ್ರೇಟರ್ ದೆನ್ 0 ತೋರಿಸ್ಬೇಕು ಅಷ್ಟೇ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು, ಜಸ್ಟ್ ಅದನ್ನ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಹಂಗಾದ್ರೆ ಏನಾಗುತ್ತೆ, ಎಲ್ ಸಿ ಎಂ ಇಟ್ ಈಸ್ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಇಟ್ ಈಸ್ 1 ಪ್ಲಸ್ ಏನಾಯ್ತು ಎಕ್ಸ್ ಬಂತು. ಸೊ ಡಿವೈಡೆಡ್ ಬೈ ಇಟ್ ಈಸ್ 1 ಪ್ಲಸ್ ಎಕ್ಸ್ ಇಂಟು ಇಟ್ ಈಸ್ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಎಲ್ ಸಿ ಎಂ ಏನಾಗ್ತದೆ, ಇದ್ರ ಪ್ರಾಡಕ್ಟ್ ಏನಾಗ್ತದೆ, ಎಲ್ ಸಿ ಎಂ ಆಗ್ತದೆ. ಇದು ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ, ಇದು ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಡ್ರಿ. ಸೊ ಇಟ್ ಈಸ್ 4 ಪ್ಲಸ್ 4x ಪ್ಲಸ್ ಇಟ್ ಈಸ್
x square. Next minus it is 4x, 4 minus n ಬಂತು 4x ಬಂತು. So divided by it is, so here what we have, so 1 plus x, it is 2 plus x whole square. So plus 4x minus 4x cancel, minus 4, it is 4 cancel. So remained what here, so x square divided by 1 plus x into it is 2 plus x whole square. So this is what we have our f dash of x ಆಯ್ತು. ಇನ್ನ ಅನಲೈಸ್ ಮಾಡ್ಬೇಕು. ಈಗ ಏನ್ ತೋರಿಸ್ಬೇಕು, ಇದು ಇನ್ಕ್ರೀಸ್ ಆಗ್ಬೇಕಾಗಿತ್ತು ಯಾವುದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಇನ್ಕ್ರೀಸ್, ಸಾರಿ ಎಫ್ ಆಫ್ ಎಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಎಫ್ ಆಫ್ ಎಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಕಂಡೀಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು, ಗ್ರೇಟರ್ ದೆನ್ ಆಗಬೇಕು, 0 ಆಗಬೇಕು. ಎಲ್ಲಿ, ಡೊಮೈನ್ ಒಳಗಡೆ. ಹಾಗಾದ್ರೆ ಡೊಮೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತತಿ, ಎಕ್ಸ್ ಇಸ್ ಗ್ರೇಟರ್ ದೆನ್ ವಾಟ್ ವಿ ಹ್ಯಾವ್, -1 ಅನ್ನೋದು ಕೊಟ್ಬಿಟ್ಟಾರ ಅವ್ರಿಗೆ. ಹೌದಾ, ಹಂಗಾದ್ರೆ ಈ ಫಂಕ್ಷನ್ ಗ್ರೇಟರ್ ದೆನ್ 0 ಆಗ್ತದೆ ಚೆಕ್ ಮಾಡ್ಬೇಕು. ಅಂದ್ರೆ ಈಗ ನೋಡ್ರಿ, x equal to 0 ಹಾಕ್ರಿ, x equal to 0 ಹಾಕಿದ್ರೆ ಏನಾಗ್ತಿದ್ದು, ಈಕ್ವಲ್ ಏನಾಗತ್ತೆ, ಈ 0 ಬಂತು, ಎಂಟೈರ್ ವ್ಯಾಲ್ಯೂ ಏನಾಗುತ್ತೆ 0 ಆಗ್ತದೆ. ಅಂದ್ರೆ ಏನು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಂತು. ಕ್ಲಿಯರ್? ಎಸ್. ಹಂಗಾದ್ರೆ x equal to ಬೇಕಾದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. x equal to ಫಾರ್ ಆಲ್ x ಬಿಲಾಂಗ್ಸ್ ಟು ಫ್ರಮ್ ಮೈನಸ್ ಇನ್ಫಿನಿಟಿ ಹಿಡ್ಕೊಂಡು ಇಲ್ಲಿ ತನಕ ಇನ್ಫಿನಿಟಿ ತನಕ. ಹೌದಾ, ಮೈನಸ್ ಇನ್ಫಿನಿಟಿ 1 ಹಿಡ್ಕೊಂಡು ಇನ್ಫಿನಿಟಿ ತನಕ ಬೇಕಾದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಅವಾಗ ಏನಾಗ್ತದೆ, ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ವಾಟ್ ವಿ ಹ್ಯಾವ್ ಆಲ್ವೇಸ್ ಗ್ರೇಟರ್ ದೆನ್ ವಾಟ್ ವಿ ಹ್ಯಾವ್ 0. ಅದರ್ವೈಸ್ ಸಮ್ ಟೈಮ್ ಏನಾಗುತ್ತೆ, ಈಕ್ವಲ್ ಏನಾಗುತ್ತೆ 0 ನ ಬರ್ತದೆ. ಸೊ therefore you can say that f of x is increasing. ಇಲ್ಲಿ ಇಂಟರ್ವಲ್ ಅವರೇ ಹೇಳ್ಬಿಟ್ಟಾರ, f of x is increasing function. f of x is increasing function. ಇಷ್ಟು ಹೇಳಿದ್ರೆ ಮುಗಿದೋಯ್ತು ನಿಮ್ಗೆ, ಅದನ್ನ ತೋರ್ಸಂತ ಹೇಳ್ಯಾರ ಜಸ್ಟ್ ಅವ್ರು. ಕ್ಲಿಯರ್ ಅದ? ಎಸ್. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಜಸ್ಟ್ ಅವ್ರು ಏನ್ ಕೊಟ್ರಲ್ಲ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಗ್ರೇಟರ್ ದೆನ್ 0 ಅಂತ ತೋರಿಸ್ಬೇಕಷ್ಟೇ. ಹೌದಾ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಲಾಸ್ಟ್ ಫೈನಲ್ ಎಕ್ಸಾಂಪಲ್. ಇಟ್ ಈಸ್ ಹಿಯರ್ ವಿ ಹ್ಯಾವ್, ಸೊ ಲೆಟ್ ಐ ಬಿ ಅನ್ ಇಂಟರ್ವಲ್ ಡಿಸ್ಜಾಯಿಂಟ್ ಫ್ರಮ್ -1 to 1. ಹಾಗಾದ್ರೆ ಡಿಸ್ಜಾಯಿಂಟ್ ಅಂತದ. ಸೊ ಡಿಸ್ಜಾಯಿಂಟ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಅಂದ್ರೆ ಏನು, ಎ ಆಮೇಲೆ ಬಿ ಎರಡ್ ಸೆಟ್ ಅದಾವ, ಈ ಎರಡು ಸೆಟ್ ಡಿಸ್ಜಾಯಿಂಟ್ ಇರ್ಬೇಕಾಗಿತ್ತಂದ್ರ ಅದ್ರ ಇಂಟರ್ಸೆಕ್ಷನ್ ಏನ್ ತೆಗಿತಿರಲ್ಲ ಅದೇನ್ ಬರ್ಬೇಕು, ಎಂಟಿ ಸೆಟ್ ಬರ್ಬೇಕು. ಅಂದ್ರೆ ಏನು, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, -1 to 1 ತನಕ ಇಂಟರ್ವಲ್ ಏನದಲ್ಲ, ಇದಕ್ಕೆ ಡಿಸ್ಜಾಯಿಂಟ್ ಇಂಟರ್ವಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಾಗಾದ್ರೆ ಯಾವ ಬರ್ತಾವ ಅಂತ ಹೇಳ್ತೀನಿ ನನಗೆ. ಸೊ ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಈಸ್ f of x plus 1 by x is increasing on I ಅಂತ. ಹಂಗಾದ್ರೆ I means it is an interval other than -1 to 1. ಯಾಕಂದ್ರೆ ಡಿಸ್ಜಾಯಿಂಟ್ ಇರಬೇಕಲ್ಲ. ಹಂಗಾದ್ರೆ I ವ್ಯಾಲ್ಯೂ ಮೊದಲು ಡಿಸೈಡ್ ಮಾಡ್ತೀನಿ. ಸೊ I is equal to ಏನ್ ಬರ್ತದ, it is -∞ ಹಿಡ್ಕೊಂಡ -1 ಯೂನಿಯನ್ it is 1 to ಇಲ್ಲಿ ತನಕ ಇನ್ಫಿನಿಟಿ. ಸೊ this is what we have, the interval disjoint from what, it is -1 to 1 ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು, ಈಗ ಮೊದಲ ಎಫ್ ಆಫ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡ್ರಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಇಟ್ ಈಸ್ 1 by x. ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀರಿ. ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತಪ್ಪ ಅಂತಂದ್ರೆ ಇಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 1 minus 1 divided by x square ಆಯ್ತು. ಯಾಕಂದ್ರೆ 1 by x ಡಿಫರೆನ್ಶಿಯೇಷನ್ ಏನು, -1 by x square. ಸೊ ಇಲ್ಲಿ ಏನ್ ಮಾಡ್ರಿ, ಈಗ ಎಲ್ ಸಿ ಎಂ ತೆಗೀರಿ, ಏನ್ ಬಂತು, x square minus 1 divided by ಆಯ್ತು x square ಆಯ್ತು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಅವರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಹಂಗಾದ್ರೆ ಈ ಎಫ್ ಆಫ್ ಎಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ಬೇಕಾಗಿದ್ರೆ ಏನು, ಇವು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು, ಗ್ರೇಟರ್ ದನ್ 0 ಬರಬೇಕು. ಕ್ಲಿಯರ್ ಅದ? ಎಸ್. ಹಂಗಾದ್ರ ಎಲ್ಲಿ ಆ ಏನೋ ಇಂಟರ್ವಲ್ ಒಳಗಡೆ. ಹಂಗಾದ್ರೆ ಈಗ ನೋಡ್ರಿ, ನೀವು ಇಲ್ಲಿಂದ ಯಾವುದೇ ವ್ಯಾಲ್ಯೂ ತಗೊಳ್ರಿ, ಇಲ್ಲಿಂದ ಬೇಕಾದ ವ್ಯಾಲ್ಯೂ ತಗೊಳ್ರಿ, ಅದರ ವ್ಯಾಲ್ಯೂ ಆಲ್ವೇಸ್ ಏನಾಗ್ತಪ್ಪ ಅಂದ್ರೆ ಯಾವ್ದ್ರ ವ್ಯಾಲ್ಯೂ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆಲ್ವೇಸ್ ಏನಾಗತ್ತ, 0 ಆಗೇ ಆಗತ್ತ. ದರ್ ಇಸ್ ನೋ ಡೌಟ್. ಯಾಕಂದ್ರೆ ಈಗ ನೋಡ್ರಿ, ನೀವು ಎಕ್ಸ್ ಈಕ್ವಲ್ ಟು -2 ತಗೊಳ್ರಿ, -2 ತಗೊಂಡ್ರೆ ಏನಾಗ್ತದೆ ಈಗ, ಸೊ -2 ತಗೊಂಡ್ರೆ ಇಲ್ಲಿ ಏನಾಗ್ತದೆ, 4 minus 1 divided by 4 ಬಂತು. ಏನ್ ಬಂತು ವ್ಯಾಲ್ಯೂ, 3 divided by 4 ಗ್ರೇಟರ್ ದೆನ್ ಏನಾಯ್ತು, 0 ಬಂತು. ಅಂದ್ರೆ ಬೇಕಾದ ಇಲ್ಲಿ ವ್ಯಾಲ್ಯೂ ತಗೊಂಡ್ರು ಗ್ರೇಟರ್ ದೆನ್ 0 ಆಗ್ತತಿ. ಇಲ್ಲಿದು ಬೇಕಾದ ವ್ಯಾಲ್ಯೂ ತಗೊಂಡ್ರೆ ಏನಾಗ್ತದೆ, ಗ್ರೇಟರ್ ದೆನ್ 0 ಆಗ್ತದೆ. ಸೊ therefore you can say that f dash of x is greater than 0 for all x belongs to in the interval what, I ಅಂತ ಹೇಳಿ. So therefore here we can say that f of x is increasing. f of x is increasing function on LA I ಅಂತ. ಕ್ಲಿಯರ್? ಸೊ ಇಷ್ಟು ಎಕ್ಸಾಂಪಲ್ ಬಗ್ಗೆ ನೀವೇನ್ ಮಾಡ್ರಿ, ತಲೆ ಕೆಡಿಸ್ಕೊಡ್ರಿ. ಯಾಕಂದ್ರೆ ಇದೇ ಎಕ್ಸಾಂಪಲ್ ನೀವು ಇದೇ ಫಾರ್ಮ್ಯಾಟ್ ಒಳಗಿರುವಂತ ಎಕ್ಸಾಂಪಲ್ ನ ಸಾಲ್ವ್ ಮಾಡ್ರಿ. ಹೌದಾ, ಇನ್ನೂ ಎಕ್ಸಾಂಪಲ್ಸ್ ಅದಾವ, ಇಲ್ಲ ಅಂತಲ್ಲ. ನನಗೆ ಎಷ್ಟಾಗೈತಲ್ಲ ಅದನ್ನ ಸಾಧ್ಯವಾದಷ್ಟು ನಾನು ಏನ್ ಮಾಡೀನಿ, ಕವರ್ ಮಾಡಿ ಹೇಳೇನಿ ನಿಮ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ ಹೇಳಿ. ಹೌದಾ, ಸೊ ಇಷ್ಟು ಮೀರಿ ನಿಮ್ಗೆ ಯಾವ್ದಾರ ಎಕ್ಸಾಂಪಲ್ ಕ್ರಿಟಿಕಲ್ ಅನ್ಸಿತ್ತಪ್ಪ ಅಂದ್ರೆ ನನಗೊಂದು ಮೆಸೇಜ್ ಹಾಕ್ರಿ, ಕಮೆಂಟ್ ಹಾಕ್ರಿ. ನಾ ಏನ್ ಮಾಡ್ತೀನಿ, ಎಕ್ಸಾಂಪಲ್ ನ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಸೊ ಟಿಲ್ ದೆನ್ ಥ್ಯಾಂಕ್ ಯು ಆಲ್.